ಸಂತೋಷ ನಾನು ಯಾವತ್ತೂ ಮರೆಯೋದಿಲ್ಲ ತಂದೆ, ಯಾವತ್ತೂ ಮರೆಯೋದಿಲ್ಲ. ಆದಷ್ಟು ಬೇಗ ರವಿ ಬರುವಂತೆ ಮಾಡು ದೇವಾ, ರವಿ ಬರುವಂತೆ ಮಾಡು. ಹಲೋ. ಹಲೋ, ಯಾರು? ನಾನು ರವಿ ಕಣೆ. ನಾನು ಭಾರತಿ. ತಾವ್ಯಾರು ಮಾತಾಡೋದು? ನಾನು ರವಿ ಕಣೆ. ಹೇಳಿ ರವಿ. ನಾನು ಸೋಲಾಪುರದಿಂದ ಈಗ ತಾನೇ ಅಕ್ಕಲಕೋಟೆ ಸ್ಟೇಷನ್ಗೆ ಬಂದಿಳಿದಿದ್ದೇನೆ. ಇನ್ನು ಇನ್ನು ಆದಷ್ಟು ಬೇಗ ಗೌಡಗೋಳಕ್ಕೆ ಬಂದು ಬಿಡ್ತೇನೆ. ಆಯಿತು, ಬೇಗನೆ ಬನ್ನಿ. ನಿಮಗೋಸ್ಕರ ನಾನು ದಾರಿ ಕಾಯ್ತಾ ಇರ್ತೀನಿ. ಹೋಗಿ ಫೋನಲ್ಲಿ ಸಹ ಮುತ್ತು ಕೊಡ್ತಾರೆ. ಓ, ರವಿ ಬಂದ್ರು ಅಂತ ಕಾಣ್ತೀರಿ. ತಡ್ರಿ, ನಾನೇ ಬಾಗ್ಲ ತೆಗಿತೀನಿ. ಭಾರತಿ, ಚೆನ್ನಾಗಿದ್ದೀಯಾ ಭಾರತಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಯಾರು ನೀವು? ನಾನು ಭಾರತಿ, ನಿನ್ನ ಪ್ರೀತಿಯ ಗಂಡ ಮಂಜು. ಭಾರತಿ, ನೀ ಚೆನ್ನಾಗಿದ್ದೀಯ, ನೀ ಚೆನ್ನಾಗಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಭಾರತಿ, ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ಯುದ್ಧದಲ್ಲಿ ಸತ್ತು ಹೋದೆನೆಂದು ಸುಳ್ಳು ಸುದ್ದಿ ಹಬ್ಬಿಸಿಬಿಟ್ಟು ಯುದ್ಧ ಮಾಡುವಾಗ ವೈರಿ ಪಡೆಗಳು ನಮ್ಮ ಪಡೆ ಮೇಲೆ ಬಾಂಬ್ ಎಸೆದರು. ಸಿಡಿದು ಬಂದ ಬಾಂಬ್ನಿಂದ ಈ ನನ್ನ ತಲೆಗೆ ಭಾರವಾದ ಪೆಟ್ಟು ಬಿದ್ದು ನಾನು ಸ್ಥಳದಲ್ಲೇ ಮೋರ್ಚೆ ಹೋಗಿ ಬಿದ್ದು. ಸತ್ತ ಸಾವಿರಾರು ಸೈನಿಕರ ಅಂತ್ಯಕ್ರಿಯೆಯಲ್ಲಿ ಈ ಮಂಜು ಕೂಡ ಇದ್ದಾನೆ ಅಂತ ಸರ್ಕಾರ ತೀರ್ಮಾನ ಮಾಡಿತು. ಅಲ್ಲಿಂದ ಯಾರೋ ಪುಣ್ಯಾತ್ಮರು ನನ್ನನ್ನು ತಮ್ಮ ಮನೆಗೆ ಕರೆದೊಯ್ದು ಉಪಚಾರ ಮಾಡಿದ್ರಂತೆ. ನೀನ್ ಯಾರು, ನಿನ್ನ ಹೆಸರೇನು, ನಿನ್ನ ಊರು ಯಾವುದು ಅಂತ ನನಗೆ ಕೇಳಿದ್ರಂತೆ. ಆದ್ರೆ ಹೇಳುವ ಪ್ರಜ್ಞೆ ನನಗಿರ್ಲಿಲ್ವಂತೆ. ಬಹು ದಿನಗಳ ನಂತರ ನನಗೆ ಪ್ರಜ್ಞೆ ಬಂತು. ನನಗೆ ಪ್ರಜ್ಞೆ ಬಂದಾಗ ಈ ನಿನ್ನ ಮುಖ ನೋಡಬೇಕೆಂಬ ಹಂಬಲದಿಂದ ನಾನು ಓಡೋಡಿ ಬಂದೆ ಭಾರತಿ, ಓಡೋಡಿ ಬಂದೆ. ಭಾರತಿ, ಈ ಸಮಾಜ, ಸರ್ಕಾರ, ಪತ್ರಿಕೆಗಳು ಈ ಮಂಜು ಸತ್ತಿದ್ದಾನೆ ಅಂತ ಹೇಳಿದ್ರು ಕೂಡ ನೀನು ಮಾತ್ರ ನಾನಿನ್ನೂ ಬದುಕಿದ್ದೇನೆಂದೇ ತಿಳ್ಕೊಂಡಿದ್ದಲ್ಲ. ಒಂದು ವೇಳೆ ನಾನು ಸತ್ತಿದ್ದೇನೆಂದು ನೀನು ತಿಳಿದುಕೊಂಡಿದ್ದರೆ ನಿನ್ನ ಹಣೆ ಮೇಲೆ ಕುಂಕುಮ ಇರುತ್ತಿರಲಿಲ್ಲ, ಮೂಗಿನಲ್ಲಿ ಮುತ್ತುಗಳು ಇರುತ್ತಿರಲಿಲ್ಲ, ಕೈಗಳಲ್ಲಿ ಬಳೆಗಳು ಇರುತ್ತಿರಲಿಲ್ಲ, ಈ ನಿನ್ನ ಕೊರಳಲ್ಲಿ ತಾಳಿನೂ ಇರುತ್ತಿರಲಿಲ್ಲ. ಅಷ್ಟೇ ಅಲ್ಲ ಭಾರತಿ, ನಿನ್ನ ಕಾಲಲ್ಲಿ ಕಾಲುಂಗುರ ಕೂಡ ಇರುತ್ತಿರಲಿಲ್ಲ. ಅಂದ್ರೆ ನಾನು ಇನ್ನೂ ಬದುಕಿದ್ದೇನೆಂತ ತಿಳ್ಕೊಂಡಿದ್ದೆಲ್ಲ ಭಾರತಿ. ಯಾವ ದಿನ ನಾನು ಯುದ್ಧಕ್ಕೆ ಹೋಗು ಮುಂದ ಇದೇ ಹೂವಿನ ಮಂಚ,
ಇದೇ ತರ ಬಣ್ಣದ ಸೀರೆಯನ್ನುಟ್ಟು, ಇದೇ ತರ ಕೈಯಲ್ಲಿ ಹಾಲಿನ ಗ್ಲಾಸ್ ಹಿಡಿದು, ಇದೇ ತರ ಹೂ ಮುಡಿದು ನನ್ನನ್ನು ಪ್ರಥಮ ರಾತ್ರಿ ದಿನ ಯುದ್ಧ ಮಾಡಲು ರಣರಂಗಕ್ಕೆ ಕಳಿಸಿಕೊಟ್ಟೆ. ಅಂದಿನಿಂದ ಇಂದಿನವರೆಗೂ ನಾನು ಬರುವ ದಾರಿನ ಕಾಯಕತ್ತೆ ಅಲ್ಲ ಭಾರತಿ, ನಾ ಬರುವ ದಾರಿನ ಕಾಯಕತ್ತೆ. ನಾನು ಇಷ್ಟೊಂದು ಮಾತಾಡ್ತಾನೆ ಇದ್ದೀನಿ, ನೀನೇ ಯಾಕೆ ಮೌನವಾಗಿ ನಿಂತಿದ್ಯಲ್ಲ? ಮಾತಾಡು ಭಾರತಿ, ಮಾತಾಡು. ಓಹೋ, ನನ್ನ ಬಗ್ಗೆ ನೀನೇನಾದ್ರೂ ತಪ್ಪು ತಿಳ್ಕೊಂಡಿದ್ಯಾ ಭಾರತಿ? ನನ್ನ ಗಂಡ ಯುದ್ಧಕ್ಕೆ ಹೋಗಿ 3 ವರ್ಷಗಳಾದರೂ ತಿರುಗಿ ಮನೆಗೆ ಬರಲಿಲ್ಲ. ಅಲ್ಲೇ ಎಲ್ಲಿಯಾದರೂ ಬೇರೊಂದು ಹೆಣ್ಣನ್ನು ನೋಡಿ ನಾನು ಮದುವೆ ಮಾಡಿಕೊಂಡಿರಬಹುದು ಅಂತ ತಿಳ್ಕೊಂಡಿದ್ದೆ ಭಾರತಿ. ಇಲ್ಲ ಭಾರತಿ, ಅಂಥ ಕೆಲಸ ನಾನು ಮಾಡಿಲ್ಲ. ಅಂಥ ಕೆಲಸ ನೀನ್ ಮಾಡಿಲ್ಲ ಅಂದ್ಮೇಲೆ ನಾನು ಯಾಕೆ ಮಾಡಿ ಭಾರತಿ? ನಾನ್ಯಾಕೆ ಮಾಡಿ? ನೋಡಿ ಭಾರತಿ, ಪ್ರೀತಿಯ ಹೆಂಡತಿ ಇರುವಾಗ ಗಂಡನಾದವನು ಮತ್ತೊಂದು ಮದುವೆ ಆಗ್ಬಾರ್ದು. ಗಂಡ ನಿದ್ದ ಮೇಲೆ ಹೆಂಡತಿ ಆದವಳು ಕೂಡ ಮತ್ತೊಂದು ಮದುವೆ ಆಗ್ಬಾರ್ದು. ಅಂತ ಹೊಲಸು ಕೆಲಸ ಮಾಡುವವರು ಅವರು ಗರತಿಯ ಮಕ್ಕಳಲ್ಲ ಭಾರತಿ, ಅವರು ಜಾರಿಣಿಯ ಮಕ್ಕಳು. ನಾನು ಇಷ್ಟೊಂದು ಮಾತಾಡ್ತಾನೆ ಇರ್ತೀನಿ, ನೀನ್ ಯಾಕೆ ಮೌನವಾಗಿ ನಿಂತಿದ್ದೀಯಲ್ಲ? ಮಾತಾಡು ಭಾರತಿ, ಮಾತಾಡು. ಏನಂತ ಮಾತಾಡ್ಲಿ ಮಂಜು? ನಾನು ಏನಂತ ಮಾತಾಡ್ಲಿ? ಯಾಕೆ ಭಾರತಿ? ನನ್ನ ಮೇಲೆ ನಿನಗೇನಾದ್ರೂ ಕೋಪನ? ನನ್ನನ್ನು ಮುಟ್ಬೇಡಿ ಮಂಜು, ನನ್ನನ್ನು ಮುಟ್ಬೇಡಿ. ನಾನು ನಿನ್ನ ಮುಟ್ಟಬಾರ್ದ? ಏ ಭಾರತಿ, ಸಾವಿರಾರು ಜನರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ಈ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿದ ಗಂಡ ನಾನು. ನಿನ್ನ ಮುಟ್ಟುವಂತ ಹಕ್ಕು ನನಗಿಲ್ವೇ? ಹೇಳು ಭಾರತಿ, ನಾನು ನಿನ್ನ ಗಂಡನಲ್ಲವೇ? ಹೌದು, ನೀವು ನನ್ನ ಗಂಡ, ಆದರೆ ನಾನು ನಿಮ್ಮ ಹೆಂಡತಿ ಅಲ್ಲ. ನೀವು ನನ್ನ ಗಂಡ, ನಿಮ್ಮ ಹೆಂಡತಿ ನಾನಲ್ಲ. ಭಾರತಿ, ಈಗ ನೀನ್ ಏನ್ ಹೇಳ್ತಾ ಇದ್ದೀಯೋ ಆ ನಿನ್ನ ಮಾತಿನ ಅರ್ಥ ನನಗೊಂದು ಆಗ್ತಾ ಇಲ್ಲ ಭಾರತಿ, ನನಗೊಂದು ಆಗ್ತಾ ಇಲ್ಲ. ಮಂಜು, ನೀವು ಹಿತದಲ್ಲಿ ಸತ್ತಿದರೆಂದು ತಿಳಿದು ಆ ವಿಧಿ ನನ್ನ ಇತಿಹಾಸವನ್ನೇ ಬದಲಿಸ್ ಮಂದು, ನನ್ನ ಇತಿಹಾಸವನ್ನೇ ಬದಲಿಸ್ತು. ಈಗ ಆದಂತಾದ್ರೂ ಏನಾಗಿದೆ ನೋಡು, ನಾನು ಮರಳಿ ಮನೆಗೆ ಬಂದಿದ್ದೇನಲ್ಲ, ಇನ್ ಮುಂದೆ ಎಲ್ಲ ಸರಿ ಹೋಗುತ್ತೆ ಭಾರತಿ, ಎಲ್ಲ ಸರಿ ಹೋಗುತ್ತೆ. ಯಾಕೆ ಕಣ್ಣೀರು ಹಾಕ್ತಾ ಇದೆಯಾ? ನೀವು ಸತ್ತಿದರೆಂದು ಸುದ್ದಿ ಬಂತು. ಜನರನ್ನು ಚೀರಾಡಿ ಅಂತಾರೆ ಕೂಡ, ಅದನ್ನು ನಾನು ನಂಬಿದಿಲ್ಲ ಮಂಜು. ಆದರೆ ಆ ದೇವರು ನನ್ನ ಹಣೆ ಬರ ಇತಿಹಾಸವನ್ನೇ ಬದಲಿಸ್ತು ಮಂಜು. ನೀನ್ ಏನ್ ಮಾತಾಡ್ತಾ ಇದ್ಯೋ ಆ ಮಾತಿನ ಅರ್ಥ ನನಗೊಂದು ಆಗ್ತಾನೆ ಅಲ್ಲ. ಅದೇನು ಅಂತ ಚೆನ್ನಾಗಿ ಹೇಳ್ಬಾರ್ದೇನೆ? ನೀವು ಹಿತದಲ್ಲಿ ಸತ್ತಂದ್ರೆ ತಿಳಿದು ನಾನು ನೀನು ಮತ್ತೊಂದು ಮದುವೆ
ಭಕ್ತಿ ಏನ್ ಹೇಳ್ತಾ ಇದ್ದೆ ನೀನು? ನೀನು ಮತ್ತೊಂದು ಬೆಳದಿಂಗಳ ಅಂಗಳದಲ್ಲಿ ಚಂದ್ರ ಚಕೋರಿ ಹಾಕಿ ಹಣೆಗೆ ಹಣೆಗಿಟ್ಟು ತುಟಿಗೆ ತುಟಿ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ಮಾಡಿದ ಈ ದಿನ ನಲ್ಲನಿಗೆ ಈಗ ನೀನು ಹೇಳುವ ಮಾತು ಮತ್ತೊಂದು ಮನಸ್ಸಿನ ಕಾವೇರಿ ಕಡಲನು ಬೆರೆಯುವ ಸಂಭ್ರಮ ಹೂವಾಗಿ ಅರಳಿದ ಮೇಲೆ ಮಕರಂದವನ್ನು ಹೀರುವ ತುಂಬಿ ನೀವೇ ಅಂತ ನೀನ್ ನನಗೆ ಹೇಳಿ ನಿನ್ನ ಭಾವಚಿತ್ರವನ್ನು ನನ್ನ ಎದೆಯಲ್ಲಿಟ್ಟುಕೊಂಡು ಪೂಜೆ ಮಾಡುವ ನನ್ನದಿಗೆ ಈಗ ನೀನೇ ಹೇಳುವ ಮಾತು ಮತ್ತೊಂದು ಮಾತು ವೀರ ಧೀರ ಶೂರ ಅಂತ ನನ್ನನ್ನು ಹೊಗಳಿ ಪ್ರಥಮ ರಾತ್ರಿಯ ದಿನ ಯುದ್ಧ ಮಾಡುವುದಕ್ಕೆ ರಣರಂಗಕ್ಕೆ ಕಳಿಸಿಕೊಟ್ಟೆ. ಯುದ್ಧ ಗೆದ್ದು ಮರಳಿ ಬಂದ ಗಂಡನಿಗೆ ನೀನು ಹೇಳುವ ಮಾತು ಮತ್ತೊಂದು ಮದುವೆ ಆಗಿದ್ದೀನಿ ಅಂತ. ಸಂತೋಷ ಸಂತೋಷ ಪಾರ್ಥಿ, ತುಂಬಾ ಸಂತೋಷ, ತುಂಬಾ ಸಂತೋಷ. ನಿಮಗೆ ನನ್ನ ಮೇಲೆ ಸಿಟ್ಟಿದ್ದರೆ ನನ್ನನ್ನು ಹೊಡೆಯಿರಿ ಬಡೆಯಿರಿ, ಅದು ಅಲ್ಲದೆ ನಿಮ್ಮ ಕೈಯಾರ ನನ್ನನ್ನು ಕೊತ್ತಿಗೆ ಕೊಂದು ಬಿಡಿ. ಆದ್ರೆ ನಿನ್ನ ಕತ್ತು ಹೆಚ್ಚಿಗೆ ನಾನಾ ಪಾಪಕ್ಕೆ ಗುರಿ ಆಗ್ಲಿ. ನೀನಿನ್ನೂ ವಯಸ್ಸಿರುವಂತ ಹೆಣ್ಣು, ಮೇಲಾಗಿ ಸುಶಿಕ್ಷಿತೆಯಾದ ನೀನು ಈ ಸಮಾಜವನ್ನು ಸುಧಾರಣೆ ಮಾರ್ಗದತ್ತ ನಡೆಸಬೇಕಾದವಳು. ನಾನು ದೇಶದ ಪ್ರೇಮದಲ್ಲಿ ಮಕ್ಕಳನ್ನಾಗಿ ಹೆಂಡತಿಯ ಪ್ರೀತಿಯ ನರಿಯದ ಪಾಪೆ ನಾನು. ನೋಡು, ಬೇಕಾದ್ರೆ ನೀನೇ ನನ್ನ ಕತ್ತು ಹೆಚ್ಚಿಗೆ ಕೊಂದು ಹಾಕಿಬಿಡು. ನಿನಗ ಆ ಸ್ವರ್ಗ ಸಿಗುತ್ತದೆ ಭಾರತಿ, ಸ್ವರ್ಗನೂ ಸಿಗುತ್ತದೆ. ಯಾಕಂದ್ರೆ ಇಬ್ಬರು ಗಂಡಂದಿರ ಪ್ರೀತಿ ಪಡೆದ ಹೆಂಡತಿ ನೀ ತಪ್ಪು ಮಾಡಿಬಿಟ್ಟೆ, ನೀ ತಪ್ಪು ಮಾಡಿಬಿಟ್ಟೆ. ಈಗ ಆದದ್ದೆಲ್ಲ ಹಾಗೆ ಹೋಯ್ತು. ಕೊನೆಯದಾಗಿ ನಂದೊಂದೇ ಒಂದು ಮಾತು ನಡೆಸ್ಕೊಡ್ತೀಯ ಭತ್ತೆ, ನಡೆಸ್ಕೊಡ್ತೀಯ?
ಒಂದೇ ಕಿಮ್ಮಜ್ಜಿ 10 ಮಾತು ಹೇಳಿ ನಡೆಸಿಕೊಡ್ತೀನಿ. ಬೇಕಾದ್ರೆ ನನ್ನ ಪ್ರಾಣ ಕೇಳಿ, ನನ್ನ ಪ್ರಾಣ ಕೇಳಿದ್ರು ಕೂಡ ಈ ನಿಮ್ಮ ಪಾದ ತಲೆಗೆ ನಾನು ಅರ್ಪಿಸ್ತೀನಿ ಮಾಮಾಜಿ, ಅರ್ಪಿಸ್ತೀನಿ. ಕೇಳಿ ಅದು ಯಾವ ನಿಮ್ಮ ಮಾತು ಅಂತ. ನಿನ್ನ ಪ್ರಾಣವನ್ನು ಕೇಳುವಂತ ಕಟುಕ ನಾನೆಲ್ಲ ಬರ್ತೇನೆ. ನಾನು ಮಾತು ನಡೆಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡು. ಆಯ್ತು, ನನ್ನ ಹೆತ್ತ ತಂದೆ ತಾಯಿ ಆಣಿ ಮಾಡಿ ಹೇಳ್ತೀನಿ, ಈ ನಿಮ್ಮ ಮಾತನ್ನು ನಾನು ಖಂಡಿಸ ನಡೆಸಿಕೊಡ್ತೀನಿ ಅಂತ ಮಾತು ಕೊಡ್ತೀನಿ. ಅದೇ, ಇವತ್ತಿನಿಂದ ನಾನೊಬ್ಬ ನಿನಗೆ ನನಗೆ ನಿನ್ನ ಹೊಟ್ಟೆಯಿಂದ ಹುಟ್ಟಿದ ಭಾಗ ಅಂತ ತಿಳ್ಕೋಬೇಕು. ದಯವಿಟ್ಟು ದಯವಿಟ್ಟು ಅಂತ ಮಾತನಾಡಬೇಡಿ. ನೀವು ನನ್ನ ಮಗನಾಗಬೇಕೇ? ಇಲ್ಲ, ಏನು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹೌದು ತಾಯಿ, ಹೌದು. ನಿನ್ನ ಗಂಡನಾಗಿ ನಿನ್ನೊಂದಿಗೆ ಸಂಸಾರ ಮಾಡುವ ಪುಣ್ಯವಂತೂ ನಾನು ಪಡೆದುಕೊಂಡು ಬರಲಿಲ್ಲ. ಕನಿಷ್ಠ ಪಕ್ಷ ಈ ನಿನ್ನ ಪಾದ ಸೇವೆ ಮಾಡಿದ್ರೆ ಪುಣ್ಯ ಸಿಗ್ತೈತಿ ಅಂತ ಕೇಳ್ತಾ ಇದ್ದೀರಲ್ಲ, ಕೇಳ್ತಾ ಇದ್ದೀನಿ. ದಯವಿಟ್ಟು ದಯವಿಟ್ಟು ಮಾತು ನಡೆಸ್ಕೊಡ್ಬೇಕು. ಭಾರತಿ, ಹಲೋ. ಭಾರತಿ, ಇವರ್ಯಾರು? ರೇ ಮಿಸ್ಟರ್, ಯಾರೇ ನೀವು? ನಮ್ಮ ಭಾರತಿಗೆ ಏನಾಗಬೇಕು? ನಾನು ಅವರಿಗೆ ಏನಾಗ್ಬೇಕು ಅಂತ ಅವ್ರ ಭಯದಿಂದಲೇ ಕೇಳ್ರಿಪ್ಪ, ಅವ್ರ ಭಯದಿಂದಲೇ ಕೇಳ್ರಿ. ಭಾರತಿ, ಇವರ್ಯಾರು? ಅವರು ನಾನೇ ಹೇಳ್ತೀನಿ. ನಾನು ಇವರಿಗೆ ಮಗ ಆಗ್ಬೇಕ್ರಿಪ್ಪ, ಮಗ ಆಗ್ಬೇಕು. ಮಗ ಮಗ ಆಗಬೇಕು? ಮಗ ಅಂದ್ರ ಇವರ ಹೊಟ್ಟೆಯಿಂದ ಹುಟ್ಟಿ ಬಂದಂತ ಮಗ ಅಲ್ರಿ. ನಾನು ನನ್ನ ಹೆತ್ತ ತಾಯಿಯನ್ನು ಕಳೆದುಕೊಂಡ ಮೇಲೆ ಈ ನನ್ನ ಭಾವನೆಗಳಿಂದ ನಾನು ಪಡೆದುಕೊಂಡಂತ ತಾಯಿ, ಈ ನನ್ನ ತಾಯಿನ ನೋಡಿ 3 ವರ್ಷಗಳಾಗಿತ್ತು. ಮಾತಾಡಿಸ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೆ. ನಮ್ಮವ್ವನ ಗಂಡ ನಮ್ಮಪ್ಪ ಅಂದ್ರೆ ತಾವು ಹೆಂಗಿದ್ದಿರ್ಬೇಕು ಅಂತ ವಿಚಾರ ಮಾಡೋದ್ರೊಳಗ ಆ ದೇವರ ಬಂದಾಗ ಬಂದ್ಬಿಟ್ರಿ. ಯಪ್ಪ, ಈ ನನ್ನ ತಾಯಿನ ಚೆನ್ನಾಗಿ ನೋಡ್ಕೊಂಡು ಹೋಗ್ರಿ ಅಂತ ನಿಮಗ್ ಕೈ ಮುಗಿದು ಕೇಳ್ಕೊತೀನಿ ಅಪ್ಪ, ಕೈ ಮುಗಿದು ಕೇಳ್ಕೊತೀನಿ. ನನ್ನ ತಾಯಿನ ಚೆನ್ನಾಗಿ ನೋಡ್ಕೊಂಡು ಹೋಗ್ರಿ ಅಂತ ಈ ನಿಮಗ್ ಕಾಲ. ಛೇ, ಎಂತ ಮಾತು ಆಡಿವಿ? ನಿನ್ನ ತಾಯಿಗೆ ಯಾವುದು ತೊಂದರೆ ಆಗೋದಂತ ನೋಡಿಕೊಂಡು ಹೋಗೋದ್ರಿ ನನಗೆ ಇರಲಿ. ಭಾರತಿ, ಇಂಥವನನ್ನು ನಿನ್ನ ಮಗ ಅಂತ ಹೇಳಿಕೊಳ್ಳಲಿಕ್ಕೆ ನೀನು ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು ಭಾರತಿ, ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು. ಹೌದು ರೀ, ಇಂಥವ್ರ ಮಗ ನನಗೆ ಪಡಿಬೇಕಾದ್ರೆ ನನ್ನಂತ ಪುಣ್ಯ ಈ ಪ್ರಪಂಚದಲ್ಲಿ ಯಾರೂ ಮಾಡಿಲ್ಲ, ಯಾರೂ ಮಾಡಿಲ್ಲ. ಅಷ್ಟೊಂದು ಪುಣ್ಯ ಮಾಡಿ ಬಂದಿದ್ದೀನಿ ನಾನು, ಅಷ್ಟು ಪುಣ್ಯ ಮಾಡಿ ಬಂದಿದ್ದೀನಿ. ಭಾರತಿ, ಮಗ ಮನೆಯವರೆಗೆ ಬಂದಿದ್ದಾನೆ, ಒಳಗೆ ಕರೆದುಕೊಂಡಾಗಿ ಊಟ ಮಾಡಿಸು. ಬ್ಯಾಡ್ರಪ್ಪ, ಇದೀಗ ನನ್ನ ಹೊಟ್ಟೆಗ ಕರಗಲಾರ್ದಂತ ಅಡಿಗೆನ ನಾನು ಊಟ ಮಾಡೇನ್ರಿ. ಇನ್ನೇನ್ ನನ್ನ ಮನೆ ಮುಟ್ಟಿದ್ರೆ ಸಾಕ್ರಿ. ನೀವಿಬ್ರು ಚೆನ್ನಾಗಿ ಸಂಸಾರ ಮಾಡ್ಲಿ ಅಂತ ಆ ಶೀಲವಂತೆ ತಾಯಿಯಲ್ಲಿ ಬೇಡ್ಕೊತೀನ್ರಪ್ಪ. ನಾನು ಬರ್ತೇನ್ರಿ. ಹುಲ್ಲಿಗೆ ಕಾಣದ ನಾಟಕಗಾರ ನಮಸ್ಕಾರ. ಕಣ್ಣಿಗೆ ಕಾಣದ ನಾಟಕಗಾರ ನಮಸ್ಕಾರ. ಆಸೆಗಳಲ್ಲಿ ತಿರುವುಗಳೆನಿತ, ಆಸೆಗಳಲ್ಲಿ ತಿರುವುಗಳೆನಿತ, ಎಲ್ಲವ ನೀವೇ ಸೂತ್ರಧಾರ.
ನಿಗೆ ಕಾಣದ ಆಟಗಾರ ನಿನಗೆ ನಮಸ್ಕಾರ. ರವಿ, ಹೊರಗಡೆ ಸುತ್ತಾಡಿ ನಿಮ್ಗೆ ತುಂಬಾ ಆಯಾಸ ಆಗಿರ್ಬೇಕು. ಬನ್ನಿ, ಕೈ ಕಾಲು ಮುಖ ತೊಳೆದುಕೊಂಡು ಊಟ ಮಾಡೋಣ. ಭಾರತಿ, ಅದು ಆಮೇಲೆ. ಮತ್ತೆ ಈಗ ನಿಮಗೆ ಏನು ಬೇಕು? ಪ್ರಯಾಣ ಮಾಡಿ ತುಂಬಾ ಬೇಸರವಾಗಿದೆ. ನಿನ್ನ ಕಂಠದಿಂದ ಮಧುರವಾಣಿ ಸಾಗಿ ಬರಲಿ. ಆಯ್ತು.